ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಮ್ಮ ಅಯಗ್ರಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಭಾಗಗಳ ಬಗ್ಗೆ ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಇತಿಹಾಸ, ಎರಡನೇದಾಗಿ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ. ಈ 6 ಭಾಗಗಳನ್ನು ನಾವು ಸಮಾಜ ವಿಜ್ಞಾನದಲ್ಲಿ ನಿಮಗೆ ಹೇಳ್ಕೊಡ್ತೇವೆ. ಇತಿಹಾಸ ಹಿಸ್ಟ್ರಿ, ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್, ಸಮಾಜಶಾಸ್ತ್ರ ಸೋಷಿಯಾಲಜಿ, ಭೂಗೋಳ ಜಿಯೋಗ್ರಫಿ, ಅರ್ಥಶಾಸ್ತ್ರ ಎಕನಾಮಿಕ್ಸ್, ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್. ಈ 6 ಭಾಗಗಳನ್ನು ನಾವು 8, 9 ಮತ್ತು 10ನೇ ತರಗತಿಗಳಲ್ಲಿ ವ್ಯಾಸಂಗವನ್ನು ಮಾಡ್ತೇವೆ. ಮೊದಲನೇದಾಗಿ ಇತಿಹಾಸ. ಇತಿಹಾಸದಲ್ಲಿ 3 ಭಾಗ ಇದೆ. ಮೊದಲನೇದಾಗಿ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಮತ್ತು ಆಧುನಿಕ ಇತಿಹಾಸ ಅಂತ ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಈ ಪ್ರಾಚೀನ ಇತಿಹಾಸವನ್ನು ನಾವು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತೇವೆ. ಅದೇ ರೀತಿಯಾಗಿ ಮಧ್ಯಕಾಲೀನ ಇತಿಹಾಸವನ್ನು 9ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೇವೆ. ಹಾಗೆ ಆಧುನಿಕ ಇತಿಹಾಸವನ್ನು ನಾವು 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತೇವೆ. ವಿದ್ಯಾರ್ಥಿಗಳೇ, ಒಟ್ಟು 6 ಭಾಗಗಳನ್ನು ಅದರ ಪರಿಚಯವನ್ನು ಮತ್ತೊಮ್ಮೆ ನಾನು ಹೇಳ್ಕೊಡ್ತೀನಿ. ಬಟ್ ಇವತ್ತು ನಾವು ಇತಿಹಾಸವನ್ನು ನಾನು ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 8ನೇ ತರಗತಿಯಲ್ಲಿ ಪ್ರಾಚೀನ ಇತಿಹಾಸವನ್ನು ಅಭ್ಯಾಸ ಮಾಡಿದ್ದೇವೆ. ಮಧ್ಯಕಾಲೀನ ಇತಿಹಾಸವನ್ನು 9ನೇ ತರಗತಿಯಲ್ಲಿ ನೀವೆಲ್ಲ ಅಭ್ಯಾಸ ಮಾಡಿದ್ದೀರಾ. ಹಾಗೆ ಈ ಒಂದು 10ನೇ ತರಗತಿಯಲ್ಲಿ ನೀವೆಲ್ಲ ಆಧುನಿಕ ಇತಿಹಾಸವನ್ನು ನೀವು ಅಭ್ಯಾಸ ಮಾಡೋಕ್ಕೆ ಹೊರಟಿದ್ದೀರಾ. ನಿಮಗೆಲ್ಲ ಗೊತ್ತಿರೋ ಹಾಗೆ 8 ಮತ್ತು 9ನೇ ತರಗತಿಯಲ್ಲಿ ರಾಜಮನೆತನಗಳು ಅಂದರೆ ಗಂಗರು, ಕದಂಬರು, ಶಾತವಾಹನರು, ರಾಷ್ಟ್ರಕೂಟರು, ಚೋಳರು, ಹಾಗೆ 9ನೇ ತರಗತಿಯಲ್ಲಿ ವಿಜಯನಗರ ಸಂಸ್ಥಾನ, ಮೊಘಲರ ಇತಿಹಾಸ, ಅದಕ್ಕೆ ಮೊದಲು ದೆಹಲಿ ಸುಲ್ತಾನರ ಇತಿಹಾಸ, ಇದೆಲ್ಲವನ್ನು ನೀವು ಅಭ್ಯಾಸ ಮಾಡಿದ್ದೀರ. ಈ ಕೇವಲ ಭಾರತೀಯ ರಾಜರ ಬಗ್ಗೆ ಮಾತ್ರ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಅಂದರೆ 9ನೇ ತರಗತಿಯ ಇತಿಹಾಸದ ಕೊನೆಯ ಪಾಠಗಳಲ್ಲಿ ನಿಮಗೆ ಯುರೋಪಿಯನ್ನರ ಪರಿಚಯ ಆಗುತ್ತೆ. ಅಂದರೆ ಆ ಯುರೋಪಿಯನ್ನರು ಭಾರತಕ್ಕೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಪ್ರಯತ್ನಗಳನ್ನು ಮಾಡೋದಕ್ಕೆ ಕಾರಣ ಆದರೂ ಏನು? ಅದನ್ನು ನಾವೆಲ್ಲ ಈ 10ನೇ ತರಗತಿ ಇತಿಹಾಸದಲ್ಲಿ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ವಿ. ನಾನು ಮೊದಲೇ ಹೇಳಿದ ಹಾಗೆ ಈ ಇತಿಹಾಸ ಅಥವಾ ಸಮಾಜ ವಿಜ್ಞಾನ ಅನ್ನೋದು ಕ್ರಮಬದ್ಧವಾಗಿ ಅಭ್ಯಾಸ ಮಾಡುವಂಥ ಒಂದು ಶಾಸ್ತ್ರ. ಅಂದರೆ ಪ್ರತಿಯೊಂದು ಘಟನೆಗಳನ್ನು, ಕಾರಣಗಳು, ಅದರ ಪರಿಣಾಮಗಳು, ಯಾವ ಕಾಲದಲ್ಲಿ ಅದು ನಡೆಯುತ್ತೆ, ಅದು ಮುಂದೆ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ, ಇದೆಲ್ಲವನ್ನು ನಾವು ಬಹಳ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡ್ತಾ ಹೋಗ್ತೇವೆ. ಈ ಕಾಲಗಳಲ್ಲಿ ಕೆಲವು ವ್ಯತ್ಯಾಸಗಳಿರ್ಬೋದು. ಕೆಲವರು ಫಾರ್ ಎಕ್ಸಾಂಪಲ್ ಕೃಷ್ಣದೇವರಾಯನ ಆಡಳಿತದ ಅವಧಿ 1509ರಿಂದ 1529ರವರೆಗೆ ಅದು ನಿರ್ದಿಷ್ಟವಾಗಿ ಎಲ್ಲ ಪುಸ್ತಕಗಳಲ್ಲಿ ಮುದ್ರಿಸಲಾಗಿದೆ. ಕೆಲವು ಇತಿಹಾಸಕಾರರು ಏನು ಮಾಡ್ತಾರೆ, 1-2 ವರ್ಷಗಳನ್ನೇ ವ್ಯತ್ಯಾಸ ಮಾಡಿರ್ತಾರೆ. ಇದು ಹಾಗಲ್ಲ, ಇದೀಗ ಇಂಥ ವರ್ಷಗಳಲ್ಲಿ ಆಗಿದೆ ಅಂತ. ಬಟ್ ಕಾಲಗಳಲ್ಲಿ 1-2 ವರ್ಷ ವ್ಯತ್ಯಾಸ ಇರಬಹುದು. ಬಟ್ ಆ ಎಲ್ಲ ಶ್ರೀಕೃಷ್ಣದೇವರಾಯ ಇದ್ದಿದ್ದು ಮಾತ್ರ ನಿಜ. ಆತನ ಕಾಲಾವಧಿಯಲ್ಲಿ ನಡೆದಂತಹ ಘಟನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇತಿಹಾಸಕಾರರು ವ್ಯಾಖ್ಯಾನಿಸಬಹುದು. ಆದರೆ ಆ ಘಟನೆಗಳು ನಡೆದಿದ್ದು ಮಾತ್ರ ನಿಜ. ಹಾಗೆ ಪ್ರತಿಯೊಂದು ಘಟನೆಯನ್ನು ಸಹ ನಾವು ಕಾಲಾನುಕ್ರಮದಲ್ಲಿ ಮತ್ತು ವ್ಯವಸ್ಥಿತವಾಗಿ ಅಭ್ಯಾಸ ಮಾಡ್ತಾ ಹೋಗ್ತೇವೆ. ಹಾಗೆ ಈ 10ನೇ ತರಗತಿಯ ಇತಿಹಾಸವು ಸಹ ನಿಮಗೆ ಬಹಳ ಕುತೂಹಲಕಾರಿಯಾದಂಥ ಅಂಶಗಳನ್ನು ಒಳಗೊಂಡಿರುವಂತಹ ಪಠ್ಯಗಳನ್ನು ಒಳಗೊಂಡಿದೆ. ಪ್ರಸ್ತುತ ನಮ್ಮ ದೇಶ ಸ್ವತಂತ್ರ
ಗಳಿಸಿದ ನಂತರ ಏನೆಲ್ಲ ರಾಜಕೀಯ ಘಟನೆಗಳು ನಡೆಯಿತು, ಏನೆಲ್ಲ ರಾಜಕೀಯ ಬದಲಾವಣೆಗಳು ಉಂಟಾಯಿತು, ಆ ರಾಜಕೀಯ ಬದಲಾವಣೆ ಉಂಟಾಗೋದಕ್ಕೆ ಕಾರಣ ಆದವರು ಯಾರು. ಸೊ ಇದೆಲ್ಲವನ್ನು ನಾವು ಈ ಇತಿಹಾಸವನ್ನು ಕಲಿತ ನಂತರ ನಮಗೆ ಮನದಟ್ಟಾಗುತ್ತೆ, ಹೌದು ನಾವು ಪ್ರಸ್ತುತ ಇರೋದಕ್ಕೆ ಹಿಂದೆ ನಮ್ಮನ್ನು ಆಳ್ವಿಕೆ ಮಾಡಿದವರೇ ಕಾರಣ, ಇದರ ಪ್ರಸ್ತುತ ನಮ್ಮ ಒಂದು ರಾಜಕೀಯ ಸ್ಥಿತಿಗತಿಗಳ ಮೇಲೆ ಅವರ ಪರಿಣಾಮವೂ ಸಹ ಇದೆ ಅನ್ನೋದು ನಮಗೆ ಈ ಒಂದು ಇತಿಹಾಸವನ್ನು ಕಲಿತ ಮೇಲೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ 1947. ಸೊ ಎಲ್ಲ ಭಾರತೀಯರು ಪ್ರತಿ ದಿವಸ ಪ್ರತಿ ಕಾಲ ನೆನಪಿಡಬೇಕಾದಂಥ ಒಂದು ಇಸವಿ, ಅದು ವರ್ಷ. ಸೊ ಈ ಒಂದು ವರ್ಷದಲ್ಲೇ ನಾವು ಸ್ವಾತಂತ್ರ್ಯವನ್ನು ಗಳಿಸಿಕೊಂಡವು. ಆ ಸ್ವಾತಂತ್ರ್ಯವನ್ನು ಗಳಿಸೋದಕ್ಕೆ ಮೊದಲು ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥವರು ಬ್ರಿಟಿಷರು. ಈ ಬ್ರಿಟಿಷರ ಜೊತೆಗೆ ಕೆಲವು ಯುರೋಪಿಯನ್ನರು ಸಹ ನಮ್ಮ ದೇಶಕ್ಕೆ ಬರ್ತಾರೆ, ಆದರೆ ಬಹಳ ಪ್ರಭಾವಿಯಾಗಿ ನಿಂತಿದ್ದು ಮಾತ್ರ ಬ್ರಿಟಿಷರು ಮಾತ್ರ. ಸೊ ಈ ಬ್ರಿಟಿಷರು ಮತ್ತು ಅವರ ಜೊತೆ ಉಳಿದಂತಹ ಯುರೋಪಿಯನ್ನರು ಭಾರತಕ್ಕೆ ಬರಲು ಕಾರಣ ಏನು? ಸೊ ಇದೆಲ್ಲವನ್ನು ನಾವು ನಮ್ಮ ಇತಿಹಾಸದ 10ನೇ ತರಗತಿ ಇತಿಹಾಸದ ಮೊದಲನೇ ಪಾಠದಲ್ಲಿ ತಿಳ್ಕೊಳ್ಳೋಣ. ಅದುವೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇಲ್ಲಿ ಯುರೋಪಿಯನ್ನರನ್ನು ಯಾರೂ ಸ್ವಾಗತಿಸಲಿಲ್ಲ. ಅಂದರೆ ಭಾರತಕ್ಕೆ ನೀವು ಬನ್ನಿ, ನೀವೆಲ್ಲ ಬಂದು ಇಲ್ಲೇ ಸೆಟಲ್ ಡೌನ್ ಆಗಿ ಇಲ್ಲೇ ನೆಲೆಸಿ, ಇಲ್ಲೇ ರಾಜ್ಯಭಾರ ಮಾಡಿ ಅಧಿಕಾರ ನಡೆಸಿ ಅಂತ ಯಾರೂ ಸಹ ಹೇಳಿಲ್ಲ. ಆದರೆ ಏನಾಗುತ್ತೆ, ಅಲೆಕ್ಸಾಂಡರ್ ಭಾರತದ ಮೇಲೆ ಯುದ್ಧ ಮಾಡಿದಾಗ ಚುರುಕುಗೊಂಡಂತಹ ಭಾರತ ಮತ್ತು ಯುರೋಪಿಯನ್ನರ ನಡುವಿನ ವ್ಯಾಪಾರ ಈ ಮಧ್ಯಕಾಲೀನ ಯುಗದಲ್ಲಿ ಮತ್ತು ಆಧುನಿಕ ಯುಗದ ನಡುವಿನಲ್ಲಿ ಬಹಳ ವೇಗವನ್ನು ಪಡ್ಕೊಳ್ಳುತ್ತೆ. ಸೊ ಹೀಗೆ ಚುರುಕುಗೊಂಡಂಥ ಈ ಒಂದು ವ್ಯಾಪಾರ ಏನಾಗುತ್ತೆ, ಯುರೋಪಿಯನ್ನರು ಭಾರತಕ್ಕೆ ಬರೋದಕ್ಕೆ ಪ್ರಚೋದನೆಯನ್ನು ನೀಡುತ್ತೆ. ಮೂಲತಃ ನಮ್ಮ ಭಾರತೀಯರು ಬಹಳ ಹಿಂದಿನ ಕಾಲದಿಂದಲೂ ಸಹ ಅನೇಕ ವಸ್ತುಗಳನ್ನು, ಅನೇಕ ಪದಾರ್ಥಗಳನ್ನು ಯುರೋಪಿಯನ್ನರಿಗೆ ರಫ್ತು ಮಾಡ್ತಾಯಿದ್ರು. ರಫ್ತು ಅಂದರೆ ಎಕ್ಸ್ಪೋರ್ಟ್ ಅನ್ನೋದು ನಿಮಗೆಲ್ಲ ಗೊತ್ತು. ಸೊ ಅಲ್ಲಿಗೆ ರಫ್ತನ್ನು ಮಾಡ್ತಾಯಿದ್ರು. ಯಾವ ರೀತಿ ರಫ್ತನ್ನು ಮಾಡ್ತಾಯಿದ್ರು ಅದು ಬಹಳ ಇಂಪಾರ್ಟೆಂಟ್ ಅನ್ನತ್ತೆ. ಇಲ್ಲಿ 2 ಮಾರ್ಗಗಳನ್ನು ಅವರು ಅನುಸರಿಸ್ತಾ ಇದ್ರು. ಮೊದಲನೇದಾಗಿ ಸಮುದ್ರ ಮಾರ್ಗ, ನಂತರ ಭೂಮಾರ್ಗ. ಹೀಗೆ ಈ 2 ಮಾರ್ಗಗಳ ಮುಖಾಂತರ ಭಾರತೀಯರ ಎಲ್ಲ ವಸ್ತುಗಳು ಯುರೋಪಿಯನ್ನರ ಕೈಗೆ ಸೇರ್ತಾ ಇತ್ತು. ಯಾವ ರೀತಿ ಸೇರ್ತಾ ಇತ್ತು ಅಂದರೆ, ಮೊದಲನೇದಾಗಿ ಅರಬ್ಬರು ನಮ್ಮ ಭಾರತದಿಂದ ಎಲ್ಲ ರೀತಿಯಾದಂಥ ವಸ್ತುಗಳನ್ನು ಕೊಂಡುಕೊಂಡು ಸಮುದ್ರದ ಮಾರ್ಗವಾಗಿ ಭೂಮಾರ್ಗವನ್ನು ಸೇರ್ತಾ ಇದ್ರು. ಆ ಸಮುದ್ರ ಮಾರ್ಗ ಯಾವುದು ಅಂದರೆ, ಮೊದಲನೇದಾಗಿ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರದ ಮುಖಾಂತರ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದಂತಹ ಅರಬ್ಬರು ನಂತರ ಕೆಂಪು ಸಮುದ್ರವನ್ನು ಸೇರ್ತಾ ಇದ್ರು. ಸೊ ಹೀಗೆ ಅರಬ್ಬಿ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಾಗಿದ ನಂತರ ಕೆಂಪು ಸಮುದ್ರದಲ್ಲಿ ಸಾಗಿದ ನಂತರ ಭೂಮಾರ್ಗವನ್ನು ತಲುಪ್ತಾ ಇದ್ರು. ಆ ಭೂಮಾರ್ಗ ಯಾವುದಂದರೆ ಕಾನ್ಸ್ಟಾಂಟಿನೋಪಲ್. ಸೊ ಇದರ ಪ್ರಸ್ತುತ ಹೆಸರು ಇಸ್ತಾನ್ಬುಲ್. ಹೀಗೆ ಅರಬ್ಬರ ಮುಖಾಂತರ ಕಾನ್ಸ್ಟಾಂಟಿನೋಪಲ್ ಅನ್ನು ತಲುಪ್ತಾ ಇದ್ದಂತಹ ಎಲ್ಲ ಭಾರತೀಯ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ಇನ್ನಿತರ ಪದಾರ್ಥಗಳಾಗಿರ್ಬೋದು ಮುಂದೆ ಯುರೋಪ್ಗೆ ತಲುಪ್ತಾ ಇತ್ತು. ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸ್ಬೋದು, ಅರಬ್ಬರು ಭಾರತ ಅಥವಾ ಏಷ್ಯಾ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದರು. ಯಾಕಂದರೆ ಎಲ್ಲ ಏಷ್ಯಾ ಮತ್ತು ಭಾರತವನ್ನು ಒಳಗೊಂಡಂತೆ ಎಲ್ಲ ಏಷ್ಯಾ ದೇಶಗಳ ಪದಾರ್ಥಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಮತ್ತು ಇನ್ನಿತರ ಪದಾರ್ಥಗಳನ್ನು ಇವರೇ ಕೊಂಡುಕೊಂಡು ನಂತರ ಯುರೋಪಿಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಅರಬ್ಬರು ಏಷ್ಯಾದ ವ್ಯಾಪಾರ ವ್ಯವಸ್ಥೆಯ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ದರು. ನಂತರ ಭೂಮಾರ್ಗವಾದಂತಹ ಕಾನ್ಸ್ಟಾಂಟಿನೋಪಲ್ ತಲುಪಿದ ಕೂಡಲೇ ಈ ವಸ್ತುಗಳೆಲ್ಲ ಇಟಲಿಯನ್ನರ ಕೈಗೆ ಸೇರ್ತಾ ಇತ್ತು. ಸೊ ಮುಂದೆ ಈ ಇಟಲಿಯನ್ನರು ಭಾರತದಿಂದ ಅಂದರೆ ಅರಬ್ಬರಿಂದ ಕೊಂಡುಕೊಂಡಂಥ ಎಲ್ಲ ವಸ್ತುಗಳನ್ನು ಇಡೀ ಯುರೋಪ್ಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಅಂದರೆ ಈ ಯುರೋಪ್ ವ್ಯಾಪಾರದ ವ್ಯವಸ್ಥೆಯ ಮೇಲೆ ಇವರು ಏಕಸ್ವಾಮ್ಯವನ್ನು ಹೊಂದಿದ್ದರು. ಸೊ ಹೀಗೆ ಅರಬ್ಬರು ಏಷ್ಯಾ ವ್ಯಾಪಾರ ವ್ಯವಸ್ಥೆಯ ಮೇಲೆ, ಅದೇ ರೀತಿಯಾಗಿ ಇಟಲಿಯನ್ನರು ಯುರೋಪಿಯನ್ನರ ವ್ಯಾಪಾರ ವ್ಯವಸ್ಥೆಯ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ದರು. ಸೊ ಹೀಗೆ ಎಲ್ಲವೂ ಬಹಳ ಸುಗಮವಾಗಿ ನಡೀತಾ ಇತ್ತು. ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದ ಹಾಗೆ ಬಹಳ ಸುಲಭವಾಗಿ ಸುಗಮವಾಗಿ ಈ ಒಂದು ವ್ಯಾಪಾರ ವ್ಯವಸ್ಥೆ ನಡೀತಾ ಇತ್ತು. ಬಟ್ 1453ರಲ್ಲಿ ಒಂದು ಬಹಳ ದೊಡ್ಡ ಘಟನೆ ನಡೆಯುತ್ತೆ. ಆ ಘಟನೆ ಏನಂದರೆ ಕಾನ್ಸ್ಟಾಂಟಿನೋಪಲ್ನ ಪತನ. ಈ ಕಾನ್ಸ್ಟಾಂಟಿನೋಪಲ್ ಅರಬ್ಬರ ಆಡಳಿತದಲ್ಲಿರುತ್ತೆ ಅಥವಾ ಅವರ ಕಂಟ್ರೋಲಲ್ಲಿರುತ್ತೆ. ಸೊ ಈ ಕಾನ್ಸ್ಟಾಂಟಿನೋಪಲ್ ಮುಂದೆ ಏನಾಗುತ್ತೆ ಅಂದರೆ
ಆಟೋಮನ್ ಟರ್ಕರ ಏನು ಮಾಡ್ತಾರೆ, 1453ರಲ್ಲಿ ಕಾನ್ಸ್ಟಾಂಟಿನೋಪಲನ್ನು ತಮ್ಮ ವಶಕ್ಕೆ ತಗೊಳ್ತಾರೆ. ಸೊ ಈ ರೀತಿ ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರ ಬಹಳ ಮಹತ್ತರ ಬದಲಾವಣೆಗಳು ಈ ಒಂದು ವ್ಯಾಪಾರದಲ್ಲಿ ನಡೆಯುತ್ತೆ. ಯಾವ ವ್ಯಾಪಾರ ಅಂದರೆ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವೆ ನಡೀತಾ ಇದ್ದಂಥ ವ್ಯಾಪಾರದ ಮೇಲೆ ಬಹಳ ಮಹತ್ತರ ಬದಲಾವಣೆಯನ್ನು ಅಥವಾ ಪರಿಣಾಮವನ್ನು ಬೀರುತ್ತೆ. ಏನದು ಪರಿಣಾಮ ಅಂದರೆ, ಇದುವರೆಗೂ ಅರಬ್ಬರು ಏಷ್ಯಾ ದೇಶಗಳಿಂದ ಅಂದರೆ ಭಾರತವನ್ನು ಒಳಗೊಂಡಂತೆ ಇತರ ದೇಶಗಳಿಂದ ಕೆಲವು ಸಾಮಗ್ರಿಗಳನ್ನು ಅಥವಾ ಪದಾರ್ಥಗಳನ್ನು ತಗೊಂಡು ಕಾನ್ಸ್ಟಾಂಟಿನೋಪಲ್ಗೆ ಹೋಗ್ತಾ ಇದ್ರಲ್ವ. ಸೊ ಈಗ ಆಟೋಮನ್ ಟರ್ಕರ್ ಏನು ಮಾಡ್ತಾರೆ, ಆ ಎಲ್ಲ ವಸ್ತುಗಳ ಮೇಲೆ ಅಧಿಕವಾದಂತಹ ಸುಂಕವನ್ನು, ಟ್ಯಾಕ್ಸನ್ನು ವಿಧಿಸ್ತಾರೆ. ಈ ರೀತಿಯಾಗಿ ಅಧಿಕ ಟ್ಯಾಕ್ಸನ್ನು ಅಥವಾ ಸುಂಕವನ್ನು ವಿಧಿಸಿದ ನಂತರ ಏನಾಗುತ್ತೆ, ಭಾರತೀಯರು ಅಂದ್ಕೊಳ್ತಾರೆ, ಸೊ ಈ ರೀತಿಯಾಗಿ ಅತಿಯಾದಂತಹ ಅಥವಾ ಅಧಿಕವಾದಂಥ ಸುಂಕವನ್ನು ನಾವು ಅವರಿಗೆ ನೀಡಿ ವ್ಯಾಪಾರ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಲಾಭವಿಲ್ಲ. ಸೊ ಈ ರೀತಿ ನಿರ್ಧಾರ ಮಾಡಿದ ಕೂಡಲೇ ಅವ್ರೇನು ಮಾಡ್ತಾರೆ, ವ್ಯಾಪಾರವನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತಾರೆ, ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಭಾರತೀಯರು ಎಷ್ಟೋ ವಸ್ತುಗಳನ್ನು ಯುರೋಪಿಯನ್ನರಿಗೆ ತಲುಪಿಸ್ತಾ ಇದ್ರು, ರಫ್ತು ಮಾಡ್ತಾ ಇದ್ರು, ಆದರೆ ಅಲ್ಲಿಂದ ಪಡ್ಕೊಳ್ತಾ ಇದ್ದಂತಹ ವಸ್ತುಗಳ ಸಂಖ್ಯೆ ಮಾತ್ರ ಬಹಳ ಕಡಿಮೆ. ಸೊ ಅದರಿಂದ ಭಾರತೀಯರಿಗೆ ವ್ಯಾಪಾರ ನಿಂತಿದ್ದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಿಲ್ಲ. ಆದರೆ ಸಮಸ್ಯೆ ಆಗಿದ್ದು ಯುರೋಪಿಯನ್ನರಿಗೆ. ಅವರಿಗೆ ಬೇಕಾದಂಥ ಅನೇಕ ಆಹಾರ ಪದಾರ್ಥಗಳು, ಸಾಂಬಾರ ಪದಾರ್ಥಗಳು ಅವರಿಗೆ ಸಿಗಲಿಲ್ಲ. ಅದ್ರ ಜೊತೆಗೆ ಇಟಲಿಯನ್ನರು ವ್ಯಾಪಾರದ ಮೂಲಕ ಅತಿಯಾದಂತಹ ಅಥವಾ ಅಧಿಕವಾದಂತಹ ಲಾಭವನ್ನು ಗಳಿಸ್ತಾ ಇದ್ರಲ್ಲ, ಅದರ ಮೇಲೂ ಸಹ ಹೊಡೆತ ಬೀಳುತ್ತೆ. ಸೊ ಇದರಿಂದ ಏನು ಮಾಡುತ್ತೆ, ಈ ಎಲ್ಲ ಯುರೋಪಿಯನ್ನರು ಡಿಸೈಡ್ ಮಾಡ್ತಾರೆ, ಒಂದು ನಿರ್ಧಾರವನ್ನು ಮಾಡ್ತಾರೆ, ಹೇಗಾದರೂ ಮಾಡಿ ಭಾರತಕ್ಕೆ ನಾವು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲೇಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಸೊ ಅದ್ರ ಜೊತೆಗೆ ಇನ್ನೂ ಹಲವು ಕಾರಣಗಳನ್ನು ಸಹ ಹೇಳ್ಬೋದು. ಏನದು ಅಂದರೆ, ಮೊದಲನೇದಾಗಿ ಕಾನ್ಸ್ಟಾಂಟಿನೋಪಲ್ನ ಪತನ. ಸೊ ಇದ್ರ ಬಗ್ಗೆ ಆಗಲೇ ವಿವರಣೆಯನ್ನು ನೀಡಿದ್ದೇನೆ. ಕಾನ್ಸ್ಟಾಂಟಿನೋಪಲ್ನ ಪತನ ಆಗಿದ್ದರಿಂದ ಆಟೋಮನ್ ಟರ್ಕರು ಭಾರತದ ಮೂಲಕ ಸಾಗ್ತಾ ಇದ್ದಂಥ ಆಹಾರ ಪದಾರ್ಥಗಳ ಮೇಲೆ ಅಧಿಕವಾದಂಥ ಸುಂಕವನ್ನು ವಿಧಿಸ್ತಾರೆ. ಇದರಿಂದ ವ್ಯಾಪಾರ ನಿಂತೋಗುತ್ತೆ. ಅದು ಮೊದಲನೇ ಕಾರಣ. ಎರಡನೇದಾಗಿ ಇಟಲಿಯನ್ನರ ಏಕಸ್ವಾಮ್ಯದಿಂದ ಹೊರಬರೋದು. ಸೊ ಇಟಲಿಯನ್ನರು ಭಾರತದ ಅಥವಾ ಏಷ್ಯನ್ನರ ಎಲ್ಲ ವಸ್ತುಗಳನ್ನು ಅರಬರ ಮೂಲಕ ಪಡ್ಕೊಂಡು ಯಥೇಚ್ಛ ಬೆಲೆಗೆ ಇತರ ಯುರೋಪಿಯನ್ ದೇಶಗಳಿಗೆ ಮಾರಾಟವನ್ನು ಮಾಡ್ತಾ ಇದ್ರು. ಸೊ ಇದರಿಂದ ಇಟಲಿಯನ್ನರಿಗೆ ಹೆಚ್ಚಿನ ಲಾಭ ಸಿಗ್ತಾ ಇತ್ತು ಹೊರತು ಬೇರೆ ದೇಶಗಳ ಆರ್ಥಿಕತೆ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಯಾಕಂದರೆ ಅವರ ವ್ಯಾಪಾರ ಅನ್ನೋದು ತೀರಾ ಕಡಿಮೆ ಮಟ್ಟದಲ್ಲೇ ಇತ್ತು. ಸೊ ಅದಕ್ಕೋಸ್ಕರ ಅವರೆಲ್ಲ ಡಿಸೈಡ್ ಮಾಡ್ತಾರೆ, ಹೇಗಾದರೂ ಮಾಡಿ ಈ ಇಟಲಿಯನ್ನರ ಏಕಸ್ವಾಮ್ಯ ಏನಿದೆ ಅದನ್ನು ಮುರಿಬೇಕು, ಅದನ್ನು ನಾವೆಲ್ಲ ಹೊರಗಡೆ ಬರಬೇಕು. ಅದನ್ನು ಸಾಧಿಸಬೇಕಾದ್ರೆ ಅವ್ರಿಗಿದ್ದಂಥ ಒಂದೇ ಒಂದು ಮಾರ್ಗ ಏನು, ಭಾರತಕ್ಕೆ ಹೇಗಾದರೂ ಮಾಡಿ ಜಲಮಾರ್ಗವನ್ನು ಕಂಡುಹಿಡಿಯುವಂಥದ್ದು. ಸೊ ಇದು ಸಹ ಒಂದು ಕಾರಣ ಆಗುತ್ತೆ. ಮೂರನೇದಾಗಿ ಭಾರತದ ಇತಿಹಾಸ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ, ಎಲ್ಲ ಕಡೆ ಹರಡಿರುತ್ತೆ. ಅಂದರೆ ಭಾರತ ಬಹಳ ಸಿರಿವಂತ ದೇಶ. ಇಲ್ಲಿ ಅನೇಕ ರಾಜರು ಆಳ್ವಿಕೆ ಮಾಡಿದ್ದಾರೆ. ಅವರ ಕಾಲದಲ್ಲಿ ಸುವರ್ಣ ಯುಗ ಸಹ ಕ್ರಿಯೇಟ್ ಆಗಿತ್ತು ಅಥವಾ ನಿರ್ಮಾಣ ಆಗಿತ್ತು. ಸೊ ಇದರಿಂದ ಭಾರತದಲ್ಲಿ ವ್ಯಾಪಾರವನ್ನು ಮಾಡೋದಾದರೆ ಅಥವಾ ಭಾರತಕ್ಕೆ ನಾವು ಭಾರತದ ಜೊತೆಗೆ ಸಂಪರ್ಕವನ್ನು ಹೊಂದೋದಾದರೆ ಖಂಡಿತವಾಗ್ಲೂ ಸಹ ನಮಗೆ ಲಾಭ ಇದೆ. ಸೊ ಈ ರೀತಿಯಾದಂತಹ ಅನೇಕ ಕಥೆಗಳು ಯುರೋಪಿಯನ್ನರ ಕಿವಿಗೆ ಬಿದ್ದಿದ್ದವು. ಸೊ ಹೇಗಾದರೂ ಮಾಡಿ ಭಾರತಕ್ಕೆ ನಾವು ಹೋಗೋದೇ ಆದರೆ ಸೊ ಖಂಡಿತವಾಗ್ಲೂ ಸಹ ನಾವು ಅಧಿಕವಾಗಿ ಲಾಭವನ್ನು ಗಳಿಸ್ಬೋದು ಅನ್ನುವಂಥ ಒಂದು ಚಿಂತನೆ ಅವರಿಗೆ ಬರುತ್ತೆ. ಸೊ ಭಾರತದ ಬಗ್ಗೆ ಇದ್ದಂತಹ ಕಥೆಗಳು. ಸೊ ನಂತರ ಯುರೋಪ್ ದೇಶಗಳಲ್ಲಿ ಆಲ್ರೆಡಿ ಈ ಕ್ರಿಶ್ಚಿಯನ್ ಮಿಷನರೀಸ್ ಅಂದರೆ ಕ್ರೈಸ್ತ ಮಿಷನರಿಗಳಿರ್ತಾವಲ್ಲ, ಅವರ ಮೂಲ ಕೆಲಸ ಏನಾಗಿತ್ತು, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವಂಥದ್ದಾಗಿತ್ತು. ಸೊ ಆಲ್ರೆಡಿ ಅವರು ಇಡೀ ಯುರೋಪ್ ದೇಶದಾದ್ಯಂತ ಯುರೋಪ್ ಖಂಡಾದ್ಯಂತ ಅವ್ರೇನು ಮಾಡಿದರು, ತಮ್ಮ ಧರ್ಮವನ್ನು ಪ್ರಸಾರ ಮಾಡಿದರು. ಬಟ್ ಇನ್ನು ಮತ್ತೆ ಅದನ್ನು ಮುಂದುವರಿಸಬೇಕಂದ್ರೆ ಹೊಸ ಭೂಮಿ ಬೇಕಾಗಿತ್ತು ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರು ರಾಜರ ಮೇಲೆ ಒತ್ತಡವನ್ನು ಏರ್ತಾಯಿದ್ರು, ಹೇಗಾದರೂ ಮಾಡಿ ಹೊಸ ಭೂಭಾಗವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಯಾವಾಗ ಅವರು ರಾಜರ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಶುರು ಮಾಡಿದ್ರು, ಒತ್ತಡವನ್ನು ಏರೋದಕ್ಕೆ ಶುರು ಮಾಡಿದ್ರು, ರಾಜರು ಸಹ ಇದರ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದ್ತಾರೆ. ಅದರಲ್ಲೂ ಕೆಲವು ಯುರೋಪಿಯನ್ ರಾಜರು ಇರ್ತಾರಲ್ಲ, ಅವರಿಗೆ ಈ ಒಂದು ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಂಥದ್ದು, ರಿಸರ್ಚ್ ಮಾಡೋಂಥದ್ದು, ಓಕೆ, ಇದರ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ತಮ್ಮ ಆಸ್ಥಾನದಲ್ಲಿದ್ದಂಥ ಅಥವಾ ತಮ್ಮ ರಾಜ್ಯದಲ್ಲಿದ್ದಂತಹ ಸಮುದ್ರ ನಾವಿಕರಿಗೆ
ಎನ್ಕರೇಜ್ ಮಾಡ್ತಾರೆ, ಉತ್ತೇಜನವನ್ನು ನೀಡ್ತಾರೆ. ಸೊ ಅದು ಸಹ ಒಂದು ಕಾರಣ ಆಗುತ್ತೆ. ಕ್ರೈಸ್ತ ಮಿಷನರಿಗಳು ಅದರ ಜೊತೆಗೆ ಅನೇಕ ಯುರೋಪ್ ರಾಜರು ಮತ್ತು ರಾಣಿಯರು ಈ ಒಂದು ಸಮುದ್ರ ಯಾನವನ್ನು ಕೈಗೊಳ್ಳೋದಕ್ಕೆ ಬಹಳ ಉತ್ತೇಜನವನ್ನು ನೀಡ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ ಅಂದರೆ ಕಾನ್ಸ್ಟಾಂಟಿನೋಪಲ್ನ ಪತನ ಆಗಿರ್ಬೋದು, ಇಟಲಿಯನ್ನರ ಏಕಸ್ವಾಮ್ಯವನ್ನು ಮುರಿಯೋದಾಗಿರಬಹುದು, ಭಾರತದ ಬಗ್ಗೆ ಯುರೋಪಿಯನ್ನರ ಕಿವಿಗೆ ಬಿದ್ದಂತಹ ಕಥೆಗಳಾಗಿರಬಹುದು, ಕ್ರೈಸ್ತ ಮಿಷನರಿಗಳು ಅಂದರೆ ತಮ್ಮ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಅವರು ಬಯಸಿದ್ದಂಥ ಒಂದು ರೀಸನ್ ಆಗಿರಬಹುದು. ಅದೇ ರೀತಿಯಾಗಿ ಸಮುದ್ರ ನಾವಿಕರಿಗೆ ರಾಜರು ನೀಡಿದಂತಹ ಉತ್ತೇಜನ ಆಗಿರ್ಬೋದು. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಯುರೋಪಿಯನ್ನರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತದೆ. ಎಫರ್ಟ್ ಆಗಿರ್ಬೋದು ಅಥವಾ ಪ್ರಯತ್ನ ಆಗಿರ್ಬೋದು, ಆ ಪ್ರಯತ್ನವನ್ನು ಹಾಕಿದ್ದಂತಹ ಪ್ರಥಮ ಯುರೋಪಿಯನ್ ದೇಶಗಳೆಂದರೆ ಮೊದಲನೇದಾಗಿ ಪೋರ್ಚುಗಲ್. ಸೊ ಈ ಎರಡು ದೇಶಗಳು ಈ ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು, ಅಂದರೆ ಭಾರತಕ್ಕೆ ಹೇಗಾದರೂ ಮಾಡಿ ಸಮುದ್ರ ಮಾರ್ಗವನ್ನು ಕಂಡುಹಿಡಬೇಕು ಅಂತ ಒಂದು ನಿರ್ಧಾರ ಮಾಡಿ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡ್ತವೆ. ಅದ್ರ ಜೊತೆಗೆ ತಮ್ಮ ದೇಶದ ಅಥವಾ ತಮ್ಮ ರಾಜ್ಯದ ಸಮುದ್ರ ನಾವಿಕರೇನಿದ್ದಾರೆ ಅವರಿಗೆ ಬಹಳ ಉತ್ತೇಜನವನ್ನು ನೀಡಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಯುರೋಪಿಯನ್ನರು ಹೇಗಾದರೂ ಮಾಡಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಬೇಕಂತ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಯಶಸ್ಸನ್ನು ಕಂಡಂತಹ ಮೊದಲ ದೇಶ ಅಂದರೆ ಪೋರ್ಚುಗೀಸ್. ಸೊ ಪೋರ್ಚುಗೀಸ್ನ ನಾವಿಕನಾದಂತಹ ವಾಸ್ಕೋ ಡ ಗಾಮ 1498ರಲ್ಲಿ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬರ್ತಾನೆ. ಆ ಭಾರತಕ್ಕೆ ತಲುಪಿದಂತಹ ಸ್ಥಳ ಅಂದರೆ ಕಾಪಟ್, ಅದು ಕ್ಯಾಲಿಕಟ್ನಲ್ಲಿದೆ. ಕ್ಯಾಲಿಕಟ್ ಇರೋದು ಕೇರಳ ರಾಜ್ಯದಲ್ಲಿ. ಸೊ ಹೀಗೆ ವಾಸ್ಕೋ ಡ ಗಾಮ ಯಶಸ್ವಿಯನ್ನು ಕಾಣ್ತಾನೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯೋದ್ರಲ್ಲಿ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ಪೋರ್ಚುಗೀಸ್ ಇದು ಮೊದಲ ಯುರೋಪಿಯನ್ ದೇಶ ಸಮುದ್ರ ಮಾರ್ಗದಿಂದ ಭಾರತಕ್ಕೆ ಬಂದಂಥದ್ದು. ಅದೇ ರೀತಿಯಾಗಿ ಇದೇ ಕೊನೆಯ ದೇಶ ಭಾರತದಿಂದ ಹೊರಗಡೆ ಹೊರಟಂಥದ್ದು. ಅಂದರೆ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಕೆಲವು ಪ್ರದೇಶಗಳು ಪೋರ್ಚುಗೀಸರ ಅಧೀನದಲ್ಲೇ ಇದ್ದವು. ಸೊ ನಂತರ ಅವರ ವಿರುದ್ಧ ಹೋರಾಟವನ್ನು ಮಾಡಿ ನಾವು ಅವರನ್ನು ಭಾರತದಿಂದ ಹೊರಗಡೆ ಹೋಗಿಸ್ಬೇಕಾಗತ್ತೆ. ಅವರು ಭಾರತದಿಂದ ಹೊರಗಡೆ ಹೋಗಿದ್ದು 1961ರಲ್ಲಿ. ಸೊ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದು ಅನೇಕ ಸಾಂಬಾರ ಪದಾರ್ಥಗಳನ್ನು ತನ್ನ ಹಡಗಿನಲ್ಲಿ ತುಂಬಿಸ್ಕೊಂಡು ಪೋರ್ಚುಗಲ್ಗೆ ಹೋಗ್ತಾನೆ. ಸೊ ಹೋಗಿ ಅಲ್ಲಿ ಬಹಳ ಶ್ರೀಮಂತ ಆಗ್ತಾನೆ. ಈ ಘಟನೆಯನ್ನು ನೋಡಿದಂತಹ ಅಥವಾ ಈ ಬೆಳವಣಿಗೆಯನ್ನು ನೋಡಿದಂತಹ ಪೋರ್ಚುಗೀಸ್ ಸರ್ಕಾರ ಏನು ಮಾಡುತ್ತೆ, ಒಬ್ಬ ವೈಸ್ರಾಯನ್ನು ನೇಮಿಸಿ ಭಾರತಕ್ಕೆ ಕಳಿಸ್ತಾರೆ. ಸೊ ಆ ವೈಸ್ರಾಯ್ ಹೆಸರು ಫ್ರಾನ್ಸಿಸ್ ಡಿ ಆಲ್ಮೈಡಾ ಅಂತ. ಸೊ ಫ್ರಾನ್ಸಿಸ್ ಡಿ ಆಲ್ಮೈಡಾ ಭಾರತಕ್ಕೆ ಬಂದ ಕೂಡಲೇ ಒಂದು ಹೊಸ ನೀತಿಯನ್ನು ಫಾಲೋ ಮಾಡ್ತಾನೆ ಅಥವಾ ಅನುಸರಿಸ್ತಾನೆ. ಅದೇ ನೀಲಿ ನೀರಿನ ನೀತಿ. ಏನಿದು ನೀಲಿ ನೀರಿನ ನೀತಿ ಅಂದರೆ, ಭಾರತದ ಭೂಭಾಗವನ್ನು ಆಕ್ರಮಿಸಿಕೊಳ್ಳುವ ಬದಲು ಅಥವಾ ಭಾರತದ ಭೂಭಾಗದ ಮೇಲೆ ತನ್ನ ಹತೋಟಿಯನ್ನು ಹೊಂದುವ ಬದಲು ಭಾರತವನ್ನು ಸುತ್ತುವರೆದಿರುವಂತಹ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಮೇಲೆ ಹತೋಟಿಯನ್ನು ಸಾಧಿಸ್ತಾನೆ. ಅವನ ಉದ್ದೇಶವು ಬಹಳ ಸ್ಪಷ್ಟವಾಗಿರುತ್ತೆ. ಏನದಂದರೆ, ಬಹಳಷ್ಟು ಯುರೋಪಿಯನ್ ರಾಷ್ಟ್ರಗಳು ಸಮುದ್ರ ಮಾರ್ಗವಾಗಿ ತಮ್ಮ ವಸ್ತುಗಳನ್ನು ರಫ್ತು ಮಾಡೋದಾಗಲಿ ಅಥವಾ ಆಮದು ಮಾಡ್ಕೊಳ್ಳೋದಾಗಲಿ ಮಾಡ್ತಾ ಇರ್ತವೆ. ಸೊ ಅಂಥ ಒಂದು ಸಮುದ್ರಗಳ ಮೇಲೆ ಹತೋಟಿಯನ್ನು ಹೊಂದುವುದರಿಂದ ಆ ಒಂದು ವ್ಯಾಪಾರದ ಮೇಲೂ ಸಹ ತಾನು ಹತೋಟಿಯನ್ನು ಹೊಂದಬಹುದು. ಸೊ ಈ ಒಂದು ಉದ್ದೇಶದಿಂದ ಫ್ರಾನ್ಸಿಸ್ ಡಿ ಆಲ್ಮೈಡಾ ಏನು ಮಾಡ್ತಾನೆ, ನೀಲಿ ನೀರಿನ ನೀತಿ ಅನ್ನುವಂಥ ಒಂದು ನಿಯಮವನ್ನು ಅನುಸರಿಸ್ತಾನೆ. ಅದನ್ನು ಬಹಳ ಯಶಸ್ವಿಯಾಗಿಯೂ ಸಹ ಜಾರಿಗೆ ತರ್ತಾನೆ. ಸೊ ಇದರಿಂದ ಹಿಂದೂ ಮಹಾಸಾಗರ ಅಂತ ಏನು ಕರಿತೀವಿ, ಅದು ಪೋರ್ಚುಗೀಸ್ ಸಮುದ್ರ ಅಂತ ಸುಮಾರು ಒಂದು 100 ವರ್ಷಗಳ ಕಾಲ ಕರೆಯಲ್ಪಡ್ತಾ ಇತ್ತಂತ. ಸೊ ಅವನ ನಂತರ ಭಾರತಕ್ಕೆ ಬಂದಂಥ ಮತ್ತೊಬ್ಬ ವೈಸ್ರಾಯ್ ಅಂದರೆ ಆಲ್ಫೋನ್ಸೋ ಡಿ ಆಲ್ಬುಕರ್ಕ್. ಇವನು ನಿಜವಾದ ಪೋರ್ಚುಗೀಸ್ ಸಂಸ್ಥಾನದ ಸ್ಥಾಪಕ ಭಾರತದಲ್ಲಿ. ಅಂದರೆ ಭಾರತಕ್ಕೆ ಬಂದ ಮೇಲೆ ಅವನೇನು ಮಾಡ್ತಾನೆ, ಹೇಗಾದರೂ ಮಾಡಿ ತನ್ನ ವ್ಯಾಪಾರ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ನಿರ್ಧರಿಸಿ ಭಾರತೀಯ ರಾಜರುಗಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅನೇಕ ಕಾರ್ಖಾನೆಗಳನ್ನು ಅಥವಾ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾನೆ. ಅದರಲ್ಲಿ ಬಹುಮುಖ್ಯವಾದದ್ದು ಗೋವಾ ಬಿಜಾಪುರ್ ಸುಲ್ತಾನರ ಅಧೀನದಲ್ಲಿರುತ್ತೆ. ಅದನ್ನು ಆಲ್ಫೋನ್ಸೋ ಡಿ ಆಲ್ಬುಕರ್ಕ್ ಏನು ಮಾಡ್ತಾನೆ, ವಿಜಯನಗರದ ಅಂದಿನ ಅರಸನಾದಂತಹ ಶ್ರೀಕೃಷ್ಣ ದೇವರಾಯನ ಸಹಾಯದಿಂದ ಬಿಜಾಪುರ ಸುಲ್ತಾನನ ಸೋಲಿಸಿ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಸೊ ಹೀಗೆ ಗೋವಾ ಪೋರ್ಚುಗೀಸರ ಅಧೀನಕ್ಕೆ ಬಂದ ಕೂಡಲೇ ಅದು ಅವರ ಭಾರತದಲ್ಲಿನ ಆಡಳಿತದ ರಾಜಧಾನಿ ಆಗುತ್ತೆ.
ಅದ್ರ ಜೊತೆಗೆ ಡಿ.ಯು. ಡಾಮನ್, ಸೊ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಸಹ ಅವರ ಕೆಲವು ಕಾರ್ಖಾನೆಗಳನ್ನು ಮತ್ತು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದರಿಂದ ಆಲ್ಫನ್ಸ್ ಡಿ ಆಲ್ಬುಕರ್ಕ್ ಅಂತ ಏನಿದ್ದಾನೆ ಅವನು ಪೋರ್ಚುಗೀಸ್ ಸಂಸ್ಥಾನದ ಅಥವಾ ಅವರ ಅಧಿಕಾರದ ನಿಜವಾದ ಸಂಸ್ಥಾಪಕ ಅಂತ ನಾವು ಅವನ್ನ ಕರಿಬಹುದು. ಸೊ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಂತಹ ಮತ್ತೊಬ್ಬ ಯುರೋಪಿಯನರೆಂದರೆ ಡಚ್ಚರು, ಅಂದರೆ ನೆದರ್ಲ್ಯಾಂಡ್ ದೇಶಕ್ಕೆ ಸೇರಿದಂಥವರು. ವಿದ್ಯಾರ್ಥಿಗಳು ಮತ್ತೊಮ್ಮೆ ಹೇಳ್ತಾನೆ, ಭಾರತಕ್ಕೆ ಬಂದ ಯುರೋಪಿಯರನ್ನು ಕ್ರಮಬದ್ಧವಾಗಿ ನೋಡೋದಾದರೆ ಮೊದಲಿಗೆ ಪೋರ್ಚುಗೀಸರು, ನಾನು ಹೇಳಿದ್ದೇನೆ ಅವರು ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಮತ್ತು ಕಡೆಯದಾಗಿ ದೇಶವನ್ನು ಬಿಟ್ಟು ಹೋದಂತಹ ಯುರೋಪಿಯನ್ನರು. ಎರಡನೇದಾಗಿ ಡಚ್ಚರು, ಈಗ ಅವರ ಬಗ್ಗೆ ಅಭ್ಯಾಸ ಮಾಡಲಿದ್ದೇವೆ. ನಂತರ ಇಂಗ್ಲೀಷರು, ಅದಾದ ನಂತರ ಫ್ರೆಂಚರು, ಹೀಗೆ ಕ್ರಮಬದ್ಧವಾಗಿ ಅವರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಡಚ್ಚರು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿರ್ಮಾಣ ಮಾಡಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ಕೂಡಲೇ ಕೆಲವು ಸ್ಥಳಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅದನ್ನೆಲ್ಲ ವ್ಯಾಪಾರ ಕೇಂದ್ರಗಳನ್ನು, ಕೆಲವು ಸ್ಥಳಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಕೆಲವು ಸಲ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಒಂದು ಸಣ್ಣ ಕೋಡ್ ಹೇಳೋದಾದರೆ, ನೀವೆಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಹೇಳ್ತಾ ಇರ್ತೀರ ಬ್ರೋ ಅಂತ ಹೇಳ್ತಾ ಇರ್ತೀರ. ಇದು ಕೇವಲ ಸಿಟಿಗಳಲ್ಲಿ ಮಾತ್ರ ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಗಳು ಅದು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ನೇಹಿತರನ್ನು ನೀವು ಹಾಯ್ ಬ್ರೋ, ಗುಡ್ ಮಾರ್ನಿಂಗ್ ಬ್ರೋ ಹೀಗೆಲ್ಲ ಕರೀತಾ ಇರ್ತೀರ. ಸೊ ಬ್ರೋ, ಪ್ರತಿಯೊಬ್ಬರಿಗೂ ಈ ಮನಸ್ಸು ಅನ್ನೋದು ಇದ್ದೇ ಇರುತ್ತೆ. ಸೊ ಬ್ರೋ ಮನಸ್ಸು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬ್ರೋ ಅಂದರೆ ಏನು? ಬ್ರೋಚ್. ಮ ಅಂದರೆ ಮಚಲಿಪಟ್ಟಣಂ, ನ ಅಂದರೆ ನಾಗಪಟ್ಟಣಂ. ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳೋಣ ಇಲ್ಲಿ, ನಾಗಪಟ್ಟಣಂ. ಅದೇ ರೀತಿಯಾಗಿ ಸು ಅಂತ ಬಂದಾಗ ಇಲ್ಲೂ ಸ್ವಲ್ಪ ಸಣ್ಣ ಬದಲಾವಣೆ ಮಾಡಿಕೊಳ್ಳೋಣ, ಸೂರತ್ ಅಂತ. ಅಂದರೆ ಬ್ರೋ ಮನಸ್ಸು. ಸೊ ಈ ಒಂದು ಕೋಡನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಾದರೆ, ಡಚ್ಚರು ಭಾರತದಲ್ಲಿ ಸ್ಥಾಪಿಸಿದಂತಹ ವ್ಯಾಪಾರ ಕೇಂದ್ರಗಳನ್ನು ನೀವು ಬಹಳ ಸುಲಭವಾಗಿ ನೆನಪಲ್ಲಿ ಇಟ್ಕೊಂಡು ಬರಿಬೋದು. ಓಕೆ, ಬ್ರೋ ಮನಸ್ಸು. ಬ್ರೋ ಎಂದರೆ ಬ್ರೋಚ್, ಮಾ ಎಂದರೆ ಮಚಲಿಪಟ್ಟಣಂ, ನಾ ಎಂದರೆ ನಾಗಪಟ್ಟಣಂ, ಸು ಅಂದರೆ ಸೂರತ್. ಸೊ ಇವಿಷ್ಟು ಸ್ಥಳಗಳಲ್ಲಿ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಬಟ್ ಮುಂದೆ ಏನಾಗುತ್ತೆ, ಭಾರತಕ್ಕೆ ಇಂಗ್ಲೀಷರು ಮತ್ತು ಫ್ರೆಂಚರ ಆಗಮನ ಆಗುತ್ತೆ. ಅವರಿರುವರ ನಡುವೆ ಕರ್ನಾಟಕ ಯುದ್ಧ ನಡೆಯುತ್ತೆ. ಈ ಯುದ್ಧಗಳಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸೋದಂತೂ ಡಚ್ಚರು. ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ವ್ಯಾಪಾರ ವಹಿವಾಟು ಅಥವಾ ಅವರ ನಡುವೆ ನಡೆದಂತಹ ತಿಕ್ಕಾಟಗಳಿಂದಾಗಿ ಏನಾಗುತ್ತೆ, ಡಚ್ಚರು ಅವರಿಗೆ ವಿರೋಧವನ್ನು ನೀಡಲಾಗದೆ ಅಥವಾ ಅವರ ವಿರುದ್ಧ ಹೋರಾಡಲಾಗದೆ, ಅವ್ರ ಜೊತೆ ಕಾಂಪಿಟೇಟ್ ಮಾಡಲಾಗದೆ ಭಾರತವನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ. ಇದಿಷ್ಟು ಡಚ್ಚರ ಬಗ್ಗೆನ ವಿವರಣೆ. ಡಚ್ಚರ ನಂತರ ಇಂಗ್ಲೀಷರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಗ್ಲೀಷರು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂತಹ ಒಂದು ಕಂಪನಿಯನ್ನು 1600ರಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಇದಕ್ಕೆ ಅವಕಾಶವನ್ನು ಅಥವಾ ಅನುಮತಿಯನ್ನು ನೀಡಿದಂಥವರು ಇಂಗ್ಲೆಂಡ್ನ ರಾಣಿಯಾದಂತಹ ಎಲಿಜಬೆತ್. ಸೊ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ನಿರ್ಮಾಣವಾದ ನಂತರ ಇವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಭಾರತೀಯ ಅರಸರ ಒಂದು ಸಹಾಯವನ್ನು ಪಡೆದು ಕೆಲವು ವ್ಯಾಪಾರ ಕೇಂದ್ರಗಳನ್ನು ನಿರ್ಮಿಸ್ಕೊಳ್ತಾರೆ. ಇದರಿಂದ ಅವರಿಗೆ ಬಹಳಷ್ಟು ಲಾಭ ಆಗುತ್ತೆ. ಇದನ್ನೆಲ್ಲ ಮನಗಂಡಂತಹ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಇನ್ನೂ ಹೆಚ್ಚಿನ ವ್ಯಾಪಾರ ಕೇಂದ್ರಗಳನ್ನು ಮತ್ತು ಫ್ಯಾಕ್ಟರಿಗಳನ್ನು ಅಥವಾ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿಸೋದಕ್ಕೋಸ್ಕರ ಸರ್ ಥಾಮಸ್ ರೋ ಅನ್ನುವಂತಹ ಒಬ್ಬ ರಾಯಭಾರಿಯನ್ನು ನೇಮಿಸ್ತಾರೆ. ಆ ರಾಯಭಾರಿಯನ್ನು ಸರ್ ಥಾಮಸ್ ರೋ ಅವನನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ. ಆತ ಭಾರತಕ್ಕೆ ಬಂದಾಗ ಉತ್ತರ ಭಾರತವನ್ನು ರೂಲ್ ಮಾಡ್ತಾ ಇದ್ದಂತಹ ಅಥವಾ ಉತ್ತರ ಭಾರತದಲ್ಲಿ ಅಧಿಕಾರ ನಡೆಸ್ತಾ ಇದ್ದಂತಹ ಮೊಘಲ್ ದೊರೆ ಜಹಾಂಗೀರನ ಆಸ್ಥಾನಕ್ಕೆ ಬಂದಂತಹ ಸರ್ ಥಾಮಸ್ ರೋ ಭಾರತದಲ್ಲಿ ಹಲವಾರು ವ್ಯಾಪಾರ ಕೇಂದ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೊಳ್ತಾನೆ. ಅದರ ಜೊತೆಗೆ ಯಶಸ್ವಿಯನ್ನು ಆಗ್ತಾನೆ. ಸೊ ಇದೇ ಸಂದರ್ಭದಲ್ಲಿ ಇಂಗ್ಲೆಂಡ್ನ ರಾಜನಾದಂತಹ ಚಾರ್ಲ್ಸ್ ಸೆಕೆಂಡ್ ಪೋರ್ಚುಗೀಸ್ನ ಯುವರಾಣಿಯನ್ನು ಮದುವೆ ಆಗ್ತಾನೆ. ಸೊ ಇದರಿಂದಾಗಿ ಪೋರ್ಚುಗೀಸ್ ಏನು ಮಾಡ್ತಾರೆ ಅಂದರೆ, ಪೋರ್ಚುಗೀಸ್ನವರು ಚಾರ್ಲ್ಸ್ ಸೆಕೆಂಡ್ಗೆ ವರದಕ್ಷಿಣೆಯ ರೂಪದಲ್ಲಿ ಬಾಂಬೆ ಅಂದರೆ ಭಾರತದಲ್ಲಿದ್ದಂತಹ ಬಾಂಬೆಯನ್ನು ಆತನಿಗೆ ವರದಕ್ಷಿಣೆಯ ರೂಪದಲ್ಲಿ ನೀಡ್ತಾರೆ. ಎಂಥ ಸೋಜಿಗದ ಸಂಗತಿ ಅಂದರೆ, ನಮ್ಮ ದೇಶದ
ಸ್ಥಳವನ್ನು, ನಮ್ಮ ದೇಶದ ಭೂಭಾಗವನ್ನು ಮತ್ತೊಂದು ದೇಶದವರು ಮಗದೊಂದು ದೇಶದವರಿಗೆ ಉಡುಗೊರೆಯಾಗಿ ನೀಡುವಂಥದ್ದು. ಬಹಳ ಸೋಜಿಗದ ವಿಚಾರ ಅದು. ಸೊ ಬಹಳಷ್ಟು ವರ್ಷಗಳ ಕಾಲ ಈ ಬಾಂಬೆ ಚಾರ್ಲ್ಸ್ ಸೆಕೆಂಡ್ನ ಅಧೀನದಲ್ಲಿರುತ್ತೆ. ಆದರೆ ಇಂಗ್ಲೆಂಡ್ನಲ್ಲಿ ಇದ್ದುಕೊಂಡು ಬಾಂಬೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಬಾಂಬೆ ಮೇಲೆ ಅಧಿಕಾರ ನಡೆಸುವಂಥದ್ದು ಚಾರ್ಲ್ಸ್ ಸೆಕೆಂಡ್ಗೆ ಬಹಳ ಕಷ್ಟಕರವಾಗಿ ಕಂಡುಬರುತ್ತೆ. ಸೊ ಇದರಿಂದ ಆತ ಏನು ಮಾಡ್ತಾನೆ, ಭಾರತದಲ್ಲಿ ಇದಾಗಲೇ ನೆಲೆಯನ್ನು ಸ್ಥಾಪಿಸಿಕೊಂಡಿದ್ದಂತಹ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಈ ಬಾಂಬೆಯನ್ನು ನೀಡ್ತಾನೆ. ಅಂದರೆ ಅದಕ್ಕೆ ವಾರ್ಷಿಕ ಇಂತಿಷ್ಟು ಹಣವನ್ನು ನೀಡುವಂತಹ ಮಾತುಕತೆಯನ್ನಾಡಿ ಬಾಂಬೆಯನ್ನು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡ್ತಾನೆ. ಸೊ ಹೀಗೆ ಬಾಂಬೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬರುತ್ತೆ. ಸೊ ಇಲ್ಲಿ ಪೋರ್ಚುಗೀಸರು ಮತ್ತು ಡಚ್ಚರ ಹಾಗೆ ಇಂಗ್ಲೀಷರು ಸಹ ಹಲವಾರು ವ್ಯಾಪಾರ ಕೇಂದ್ರಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಅದನ್ನು ನೆನಪಿಟ್ಕೊಳ್ಳೋದಾದರೆ ABC. ಸೊ ಇಂಗ್ಲೀಷ್ನ ಆಲ್ಫಾಬೆಟಿಕ್ ಲೆಟರ್ಸ್ ಏನಿದೆ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ABC ಅಂದ್ರೇನು? ಎ ಅಂದರೆ ಅಲಹಾಬಾದ್, ಎ ಅಂದರೆ ಅಲಹಾಬಾದ್ ಅಂತ. ಬಿ ಅಂದರೆ ಬಾಂಬೆ, ಅಂದರೆ ಪ್ರಸ್ತುತ ಇದನ್ನು ಮುಂಬೈ ಅಂತ ಕರೀತಾರೆ, ಬಾಂಬೆ. ಸಿ ಅಂದರೆ ಕಲ್ಕತ್ತಾ, ಸೊ ಪ್ರಸ್ತುತ ಅದನ್ನು ಕೋಲ್ಕತ್ತಾ ಅಂತ ಕರೀತಾರೆ. ಅದೇ ರೀತಿಯಾಗಿ ಎಂ ಅಂದರೆ ಮೆಡ್ರಾಸ್, ಸೊ ಪ್ರಸ್ತುತ ಇದನ್ನು ಚೆನ್ನೈ ಅಂತ ಕರೀತಾರೆ. ಸೊ ಹೀಗೆ ಇಂತಹ ಸ್ಥಳಗಳಲ್ಲಿ ಅಂದರೆ ಅಲಹಾಬಾದ್, ಬಾಂಬೆ, ಕಲ್ಕತ್ತಾ, ಮೆಡ್ರಾಸ್, ಸೊ ಇದು ಬಹಳ ಮುಖ್ಯ ಸ್ಥಳಗಳು. ಅದನ್ನಷ್ಟೇ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಇದನ್ನು ಹೊರತಾಗಿ ಅನೇಕ ಸ್ಥಳಗಳಲ್ಲಿಯೂ ಸಹ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ನಿರ್ಮಿಸಿಕೊಂಡಿದ್ದರು. ಅದರಲ್ಲಿ ಮುಖ್ಯವಾಗಿ ಬಾಂಬೆ, ಕಲ್ಕತ್ತಾ ಮತ್ತು ಮೆದ್ರಾಸ್, ಸೊ ಈ ಮೂರು ಸಹ ಅಧಿಕಾರದ ದೃಷ್ಟಿಯಿಂದ ಅಥವಾ ಆಡಳಿತದ ದೃಷ್ಟಿಯಿಂದ ಬ್ರಿಟಿಷರಿಗೆ ಬಹಳ ಪ್ರಮುಖವಾದಂತಹ ಸ್ಥಳಗಳಾಗಿದ್ದವು. ಉತ್ತರ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಇದ್ಕೊಂಡು ಅವರು ಎಂಟೈರ್ ನಾರ್ತ್ ಇಂಡಿಯಾ ಅಂದರೆ ಸಂಪೂರ್ಣ ಉತ್ತರ ಭಾರತವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಮೇಲೆ ಹತೋಟಿಯನ್ನು ಹೊಂದಲು ಬಾಂಬೆ ಮತ್ತು ಮೆದ್ರಾಸ್ನಲ್ಲಿ ಅಥವಾ ಮುಂಬೈ ಮತ್ತು ಚೆನ್ನೈನಲ್ಲಿ ಅವರು ತಮ್ಮ ಅಧಿಕಾರದ ಹತೋಟಿಯನ್ನು ಹೊಂದಿದ್ರು. ಸೊ ಹೀಗೆ ಇಂಗ್ಲೀಷರು ಹಂತ ಹಂತವಾಗಿ ಬೆಳೆಯುತ್ತಾ ಭಾರತದಲ್ಲಿ ಬಹಳ ಪ್ರಬಲವಾಗ್ತಾ ಹೋದರು. ಇತರ ಯುರೋಪಿಯನ್ನರಿಗೆ ಗಮನಿಸಿದರೆ ಅಂದರೆ ಹೋಲಿಕೆ ಮಾಡಿದರೆ ಪೋರ್ಚುಗೀಸರು ತಮ್ಮ ಅವನತಿಯನ್ನು ತಾವೇ ತಂದುಕೊಳ್ತಾರೆ. ಅದರರ್ಥ ಧಾರ್ಮಿಕ ಅಸಹಿಷ್ಣುಗಳಾಗಿ ಅಂದರೆ ಭಾರತೀಯರನ್ನು ಬಲವಂತವಾಗಿ ಅವರ ಧರ್ಮಕ್ಕೆ ಮತಾಂತರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ಜನಸಾಮಾನ್ಯರಲ್ಲಿ ಅವರು ನಂಬಿಕೆಯನ್ನು ಕಳ್ಕೊಳ್ತಾರೆ. ಎರಡನೇದಾಗಿ ಆಲ್ಫೋನ್ಸೋ ಡಿ ಆಲ್ಬುಕರ್ಕ್ ಅವನ ನಂತರ ಬಂದಂಥ ಅಧಿಕಾರಿಗಳು ಬಹಳ ಅಸಮರ್ಥರಾಗಿರ್ತಾರೆ. ಅದ್ರ ಜೊತೆಗೆ ಪೋರ್ಚುಗೀಸ್ನ ಎಲ್ಲ ಅಧಿಕಾರಿಗಳು ಬಹಳಷ್ಟು ಭ್ರಷ್ಟರಾಗಿರ್ತಾರೆ. ಸೊ ಇದರಿಂದ ಅವರ ಹಣಕಾಸಿನ ಸ್ಥಿತಿ ಬಹಳ ಶೋಚನೀಯ ಆಗಿರುತ್ತೆ. ಸೊ ಇದರಿಂದ ಪೋರ್ಚುಗೀಸರು ಬಹಳ ಬೇಗ ಅವನತಿಯನ್ನು ಹೊಂದ್ತಾರೆ. ನಂತರ ಡಚ್ಚರ ವಿಚಾರಕ್ಕೆ ಬಂದಾಗ, ಸೊ ಡಚ್ಚರು ಭಾರತದಲ್ಲಿ ನೆಲೆಸಿದ್ದು ಬಹಳ ಅಲ್ಪಕಾಲ. ಸೊ ಅವರು ಇಂಗ್ಲಿಷರು ಮತ್ತು ಫ್ರೆಂಚರ ನಡುವಿನ ಹೋರಾಟದ ಪ್ರತಿಫಲವಾಗಿ ಸೊ ಅವ್ರಿಗೆ ತೊಂದರೆ ಆಗುತ್ತೆ, ವ್ಯಾಪಾರ ವಹಿವಾಟಿನ ಮೇಲೆ ತೊಂದರೆ ಆಗುತ್ತೆ. ಸೊ ಇದರಿಂದ ಅವರು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಕಾಂಪಿಟೇಟ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರಲಿಲ್ಲ. ಸೊ ಅದರಿಂದ ಅವರು ಭಾರತದಿಂದ ಹೊರಗಡೆ ಹೋಗ್ತಾರೆ. ಸೊ ಅದು ಬಿಟ್ಟರೆ ಇಂಗ್ಲಿಷರು ಅಥವಾ ಬ್ರಿಟಿಷರು ನಂತರ ಫ್ರೆಂಚರು ಇವರು ಕೆಲವು ಕಾಲ ಭಾರತದಲ್ಲಿ ಹೋರಾಟವನ್ನು ಮಾಡಿಕೊಳ್ತಾರೆ. ಸೊ ಮುಂದೆ ಬ್ರಿಟಿಷರಷ್ಟೇ ಬಹಳ ಪ್ರಬಲವಾಗಿ ಭಾರತದಲ್ಲಿ ಉಳ್ಕೊಳ್ತಾರೆ. ಭಾರತಕ್ಕೆ ಕೊನೆಯದಾಗಿ ಬಂದಂತಹ ಯುರೋಪಿಯನ್ನರೆಂದರೆ ಫ್ರೆಂಚರು. ಇವರು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತಕ್ಕೆ ಬರ್ತಾರೆ. ಸೊ ಭಾರತಕ್ಕೆ ಬಂದ ಮೇಲೆ ಸ್ಟಾರ್ಟಿಂಗ್ನಲ್ಲಿ ಅಂದರೆ ಪ್ರಾರಂಭದಲ್ಲಿ ಅವರು ಕೇವಲ ವ್ಯಾಪಾರದ ಕಡೆ ಮಾತ್ರ ಗಮನವನ್ನು ಹರಿಸಿರ್ತಾರೆ. ಸೊ ಇದರಿಂದ ಅವರು ಹಲವಾರು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫ್ರೆಂಚರು ಭಾರತದಲ್ಲಿ ಸ್ಥಾಪಿಸಿದಂತಹ ಪ್ರಮುಖ ವ್ಯಾಪಾರ ಕೇಂದ್ರಗಳೆಂದರೆ ಮಚಲಿಪಟ್ಟಣಂ, ಓಕೆ, ಸೊ ನಂತರ ಚಂದ್ರನಗರ್, ಅದನ್ನು ಚಂದ್ರನಾಗೂರ್ ಅಂತ ಸಹ ಕರೀತಾರೆ. ನಂತರ ಬರಸೂರ್, ಕರೈಕಾಲ್. ಸೊ ಹೀಗೆ ಮಚಲಿಪಟ್ಟಣಂ, ಚಂದ್ರನಗರ್, ಬರಸೂರ್, ಕರೈಕಾಲ್, ಸೊ ಇಂತಹ ಸ್ಥಳಗಳಲ್ಲಿ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ನಂತರ
ಫ್ರೆಂಚರು ಒಬ್ಬ ಮಹತ್ವಾಕಾಂಕ್ಷಿಯಾದಂತಹ ಒಬ್ಬ ಗವರ್ನರನ್ನು ನೇಮಕ ಮಾಡಿ ಭಾರತಕ್ಕೆ ಕಳಿಸ್ತಾರೆ, ಆತನೇ ಡೂಪ್ಲೆ. ಸೊ ಡೂಪ್ಲೆ ಫ್ರೆಂಚರ ಪ್ರಸಿದ್ಧ ಗವರ್ನರ್ ಆಗಿರ್ತಾನೆ. ಇವನು ಬಹಳ ಮಹತ್ವಾಕಾಂಕ್ಷಿಯಾಗಿದ್ದು ಹೇಗಾದರೂ ಮಾಡಿ ಬ್ರಿಟಿಷರಂತೆ ಫ್ರೆಂಚರ ಅಧಿಕಾರವನ್ನು ಸಹ ಭಾರತದಲ್ಲಿ ಸ್ಥಾಪಿಸಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿರ್ತಾನೆ. ಸೊ ಇವನ ಈ ಒಂದು ಮಹತ್ವಾಕಾಂಕ್ಷೆ ಏನಾಗುತ್ತೆ, ಬ್ರಿಟಿಷರೊಂದಿಗಿನ ತಿಕ್ಕಾಟಕ್ಕೆ ಕಾರಣ ಆಗಿ ಮುಂದೆ ಕರ್ನಾಟಿಕ್ ಯುದ್ಧಗಳಲ್ಲಿ ಕೊನೆಗೊಳ್ಳುತ್ತೆ. ಸೊ ಒಟ್ಟು 3 ಕರ್ನಾಟಿಕ್ ಯುದ್ಧಗಳನ್ನು ಫ್ರೆಂಚರು ಮತ್ತು ಇಂಗ್ಲೀಷರು ಮಾಡ್ತಾರೆ. ಸೊ ಈ ಒಂದು ಕರ್ನಾಟಿಕ್ ಯುದ್ಧಗಳಲ್ಲಿ ಫ್ರೆಂಚರು ಅವನತಿಯನ್ನು ಹೊಂದಿ ಇಂಗ್ಲೀಷರು ಉನ್ನತಿಯನ್ನು ಸಾಧಿಸ್ತಾರೆ. ಸೊ ಮುಂದೆ ಇಂಗ್ಲೀಷರು ಬಹಳಷ್ಟು ಪ್ರಭಾವಿಗಳಾಗಿ ಭಾರತದಲ್ಲಿ ಬೆಳೀತಾರೆ. ಸೊ ಈಗಷ್ಟೇ ಹೇಳಿದೆ ನಾನು, ಕರ್ನಾಟಿಕ್ ಯುದ್ಧಗಳು ಅಂದರೆ ಡೂಪ್ಲೆಯ ಮಹತ್ವಾಕಾಂಕ್ಷೆಯ ಕಾರಣದಿಂದಾಗಿ ಕರ್ನಾಟಿಕ್ ಯುದ್ಧಗಳು ಪ್ರಾರಂಭವಾಗುತ್ತೆ. ಸೊ ಮುಂದಿನ ತರಗತಿಯಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಯಾವ ರೀತಿಯಾಗಿ ಕರ್ನಾಟಿಕ್ ಯುದ್ಧಗಳಲ್ಲಿ ಪಾಲ್ಗೊಳ್ತಾರೆ, ಸೊ ಇದರ ಒಂದು ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.